ಸಿಐ ಸರ್. ಹೋಗಪ್ಪ ಹೋಗು. ಸರ್ ನಮಸ್ಕಾರ ಸರ್. ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಾರ. ಸರ್ ಸತ್ಯವತಿ ರಾತ್ರಿ ಆಗ್ಲು ಒಂದೇ ನನಗೆ ಹೊಡಿತಾವಳು ಸರ್. ಸತ್ಯವತಿ ಯಾರು? ನಿಮ್ ಏರಿಯಾದಲ್ಲಿರೋ ಲೇಡಿ ರೌಡಿನ? ಅಲ್ಲ ಸರ್, ಮತ್ತೆ ನನ್ ಹೆಂಡತಿ ಸರ್. ಹೆಂಡತಿ ಹೊಡೆದ್ಲು ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೆ ಮರ್ಯಾದೆ ಆಗಲ್ಲ ಸರ್. ಮತ್ತೆ ನೀನು ನಮ್ ಸಿಎ ಹತ್ರ ಹೇಳ್ಕೊಂತಿದ್ಯಾ? ನಮ್ ಸಿಎ ಅವರು ಯಾರ ಹತ್ರ ಹೇಳ್ಕೋಬೇಕು? ಸೇಮ್ ಟು ಸೇಮು. ನಿನ್ ಹೆಂಡತಿ ರಾತ್ರಿ ಹೊತ್ತಲ್ಲಿ ಮಾತ್ರ ಹೊಡಿತಾಳೆ. ನಮ್ ಸಿಎ ಅವ್ರ ಹೆಂಡತಿ ಹಗ್ಲು ರಾತ್ರಿ ಹೊಡೆದಾಕ್ಬಿಡ್ತಾರೆ. ನೋ ಹಾಲಿಡೇಸ್. ಏನಯ್ಯ, ನನ್ನ ಹೆಂಡತಿ ನನ್ನ ಮೇಲೆ ಆಕ್ಷನ್ ತಗೋತಾ ಇರೋದ್ರ ಬಗ್ಗೆ ಇವನೇನಾದ್ರೂ ಕೇಳದ್ನ? ಕೇಳಲಿಲ್ವಲ್ಲ. ನಿನ್ನ ವಾಶ್ ಬೇಸಿನ್ ಅಲ್ಲಿ ಹಾಕಿ ತೊಳೆದು ಬಿಡ್ತೀನಿ. ಬಾಯಿ ಮುಸುಡಿ ಹೊಡಿತೀನಿ ಸರ್. ಅಲ್ಲಿ ರೈಟರ್ ಇದಾರೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು. ಸರಿ ಸರ್. ಏನು ಅಂದ್ರೆ ಸೂರ್ಯ ಎಲ್ರಿ? ಅಯ್ಯೋ, ಅವ್ನ್ ಬೆಳಿಗ್ಗೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ಫೋನ್ ಮಾಡಿ ತಿಳ್ಕೋಬಾರ್ದಾ? ರಾಜಣ್ಣ, ನಿನ್ನ ಮಗುನ ಸ್ಟೇಷನ್ ಕರ್ಕೊಂಡು ಹೋಗಿದೀವಿ. ಸಿಎ ಅವರು ಹೇಳ್ಬಾ ಅಂದ್ರು. ಸರಿ. ಏನು ಅಂದ್ರೆ ಪೊಲೀಸರು ಯಾಕೆ ಅವನ್ನ ಕರ್ಕೊಂಡು ಹೋಗಿದಾರ್ರಿ? ಇನ್ನೇನು ಆ ವೀರ್ರಾಜ್ ಕೆಲ್ಸನೇ ಇರುತ್ತೆ. ಎಮ್ಎಲ್ಎಗೆ ಹೇಳಿ ಅವನ್ನ ಬಿಡ್ಸ್ಕೊಂಡ್ ಬರ್ತೀನಿ ಬಿಡು. ಸರ್ 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 ಪ್ಲೀಸ್ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಈ ಕಷ್ಟ ನಾನು ತಡ್ಕೊಳಲ್ಲ ಸರ್. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ. ನನ್ ಬಿಸ್ನೆಸ್ ನಾನ್ ಮಾಡ್ಕೋತಿದ್ದೆ, ರೈಡಿಂಗ್ ಅಂತ ತಂದು ಒಳಗ ಹಾಕಿದೀರಾ. ಅಬ್ಬಾ, ನಿನ್ನಂತ ರಾಯಲ್ ರಂಬ ಕರೆದಿದ ತಕ್ಷಣ ಈ ರಬ್ಬರ್ ಸಿಂಗ್ ಬಂದ್ಬಿಡ್ತಾನೆ ಅನ್ಕೊಂಡೆ. ನಮಗ್ ಡ್ಯೂಟಿ ಅಂದ್ರೆ ಡ್ಯೂಟಿ ಹೇಳ ಅಷ್ಟೇ. ಈ ದೆವ್ವಕ್ಕೆ ಯಾವ್ದೋ ದೆವ್ವ ಹಿಡ್ಕೊಂಡಂಗಿದೆ ಸರ್. ಹೇ ರಬ್ಬರ್ ಸಿಂಗ್, ನೀನೆಂತ ಕಳ್ಳನ್ ಮಗ ಇರ್ಬೋದು. ನಿನ್ ಹೆಂಡತಿ ನಿನ್ಗೆ ಹಗಲು ರಾತ್ರಿ ಕಷ್ಟ ಕೊಡ್ತಾ ಇದ್ದಾಳೆ ಅಂದ್ರೆ ಇವಳಿಗೆ ಹೆಂಗ್ ಗೊತ್ತಾಯ್ತು? ಗೊತ್ತಿಲ್ಲ ಸರ್. ಇಲ್ಲಿರೋದು ಯಾರು ಗೊತ್ತಾ? ಚಪ್ಪಲ್ಪುರ್ನ ರಬ್ಬರ್ ಸಿಂಗ್. ಇಲ್ ನೋಡಿದ್ರೆ ಹುಲಿ, ಮನೇಲಿ ನೋಡಿದ್ರೆ ಇಲಿ. ಅಷ್ಟಕ್ಕೂ ರಬ್ಬರ್ ಸಿಂಗ್ ಅಂದ್ರೆ ಹೇಗೋ ಇರ್ಬೇಕು, ಗಬ್ಬರ್ ಸಿಂಗ್ ತರ ಇರ್ಬೇಕು. ಲಂಚ ತಿಂದು ಅಮಾಯಕ ಸೂರ್ಯನ್ ತಂದು ಲಾಕಪ್ ಹಾಕಿದ್ಯಾ. ಅವನ್ನ ಬಿಟ್ಬಿಡು. ಅವನ್ನ ಬಿಡಲ್ಲ, ನಿನ್ನೂ ಬಿಡಲ್ಲ. ನಿನ್ ಕರ್ಮ, ನಿನ್ ಕೆಲ್ಸ ಕಳ್ಕೋಬೇಕು ಅನ್ಕೊಂಡಿದ್ಯಾ? ಲೇಡಿ ಕಾನ್ಸ್ಟೇಬಲ್, ಎಲ್ಲಾನು ಕಳಿಸ್ಬಿಡು. ನನಗ್ ನಾಚಿಕೆ ಆಗ್ತಿದೆ ಸರ್. ಲಾಕ್ ಓಪನ್ ಮಾಡೋದಕ್ಕೆ ನಾಚಿಕೆ ಯಾಕೆ? ಲಾಕಪ್ಪ ಮತ್ತೆ ಇನ್ನೇನ್ ಕಳಿಸ್ತೀಯಾ? ಟೇಬಲ್ ಎಲ್ಲ ಒಂದ್ ಬದಿಯಲ್ಲಿ ಇಟ್ಟು ರೌಡಿಗಳು ಒಂದ್ ಕಡೆ, ಪೊಲೀಸರು ಒಂದ್ ಕಡೆ ಕೂತ್ಕೊಳ್ಳಕ್ಕೆ ಬರ್ರ. ಕೂತ್ಕೊಳ್ಳೆ ಪೊಲೀಸು, ಕೂತ್ಕೊಳ್ಳೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೆಯುತ್ತೆ? ತಿನ್ನೋಕ್ಕೂ ಮುಂಚೆ ರುಚಿಯಾ ಕೇಳ್ತೀಯಾ? ನೀನೇ ನೋಡ್ತೀಯಲ್ಲ. ಲೇ, ನಿಮ್ಮೆಲ್ಲರ ಟ್ಯಾಲೆಂಟ್ ತೋರಿಸ್ಬಿಡು, ನನ್ನ ಇಷ್ಟಪಡಿಸಿ ನಿಮ್ಮೆಲ್ಲರನ್ನು ಬಿಟ್ಬಿಡ್ತೀನಿ. ಸರ್, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗದಿರೋ ತರ ನೋಡ್ಕೊಳ್ಳೋ ಪೊಲೀಸ್ನ ಪವರ್ಫುಲ್ ಪೊಲೀಸ್ ಆಫೀಸರ್ ಅಂತಾರೆ. ಒಬ್ಬ ಕ್ರಿಮಿನಲ್ ಬಿಡದೇ ಇರೋ ತರ ನೋಡ್ಕೊಳ್ಳೋ ನಿಮ್ಮಂತ ಪೊಲೀಸ್ನ ದೇವ್ರು ಅಂತಾರೆ ಸರ್. ನೀನ್ ಸೂಪರ್ ಸೂಪರ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನಾನು ಕೂಡ ಹೇಳ್ತೀನಿ ಸರ್. ಹೇಳು. ಇನ್ಸ್ಪೆಕ್ಟರ್, ನನ್ನ ಅರೆಸ್ಟ್ ಮಾಡೋದಕ್ಕೆ 100 ಜನ ಬೇಕಾದ್ರೂ ಕರ್ಕೊಂಡ್ ಬನ್ನಿ. ಲೆಕ್ಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಮ್ಮಿ ಆಗದಿರೋ ತರ ನೋಡ್ಕೊಳ್ಳಿ. ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಾ ಸರ್? ಇದು ಮಗದಿರ ಸಿನಿಮಾದು ಸರ್. ಇವನ್ನ ಒಳಗಡೆ ಹಾಕ್ಬಿಡು, ಎಲ್ಲ ಕಾಪಿ ಡೈಲಾಗ್ ಹೇಳ್ತಾರೆ. ಹಾಗಾದ್ರೆ ಕಾಪಿ ಡೈಲಾಗ್ ಹೇಳಿದವರು ನಿಮ್ ಸಂಬಂಧಿಕರ ಹೊರಗಡೆ ಕಳಿಸ್ಬಿಟ್ರಿ ಅಂದ್ರೆ ಇದು ಯಾವ ಸಿನಿಮಾ ಡೈಲಾಗು? ಬಾಹುಬಲಿ ಸರ್. ರೈ, ಮತ್ತೆ ಅವನ್ನ ಒಳಗಾಕ್ರು. ಅವ್ನು ಯಾವಾಗ್ಲೂ ಹೋಗ್ಬಿಟ್ಟ ಸರ್. ನನ್ನ ಕನ್ಫ್ಯೂಸ್ ಮಾಡ್ಬೇಡ್ರ. ಪಂಚ ಡೈಲಾಗ್ ಹೇಳ್ರು, ಪಂಚ ಡೈಲಾಗು. ಪಂಚು ತರ್ಸಣ ಅಂತೀರಾ? ನೀನ್ ಸಸ್ಪೆಂಡ್. ಇಲ್ಲ ಇಲ್ಲ. ದೇವದಾಸು ಪ್ರೇಮ ಮನುಷ್ಯ, ರಾಮದಾಸು ದೇವ ಮನುಷ್ಯ, ಕಾಳಿದಾಸ ಓದೋ ಮನುಷ್ಯ, ನಮ್ ಸಿ ಅವರು ಒಳ್ಳೆ ಮನುಷ್ಯ, ಜನಗಳ ಮನುಷ್ಯ, ಮಹಾ ಮನುಷ್ಯ. ನಮಸ್ತೆ ಸರ್. ನೀನು ನನ್ ಗುದ್ದಿದ್ರು, ನಾನ್ ನಿನ್ ಗುದ್ದಿದ್ರು ನಿನ್ಗೆ ನಷ್ಟ.
ಈ ಡೈಲಾಗು ಬಾಲಯ್ಯ ಅವ್ರದ್ದು ಯಾರು ಹೇಳಿದ್ರು ಸೆಟ್ ಆಗಲ್ಲ. ಮುಂದೆ ಹಿಂದೆ ಮುಚ್ಕೊಂಡು ಕೂತ್ಕೋ. ಹಾಗೆ ನೆಕ್ಸ್ಟ್ ಸರ್ ನಾನು ಹೇಳ್ತೀನಿ ಸರ್. ನಿಪುಣದಲ್ಲಿ ಚಿರಂಜೀವಿ ತರ, ಪೌರುಷದಲ್ಲಿ ಪವನ್ ಕళ్యాణ್ ತರ, ಮಾತಲ್ಲಿ ಮಹೇಶ್ ಬಾಬು ತರ, ಎಮೋಷನ್ ಅಲ್ಲಿ NTR ತರ, ಸಿಂಹ ಗರ್ಜನೆ ಮಾಡಿರೋ ಗಿರಿಬಾಬು ಮಗ ರಘುಬಾಬು ತರ ಒಳ್ಳೆ ಮಿಂಚ್ತಾ ಇದ್ದೀರಾ ಸರ್ ನೀವು. ಏನ್ ಬಿಟ್ಬಿಡ್ಲಾ? ನಾನು ಆಲ್ರೆಡಿ ಆಚೆನೆ ಇದ್ದೀನಿ ಸರ್. ಇವಾಗ ಒಳಗೆ ಹಾಕ್ಬಿಡ್ಲಾ? ಹೋಗು. ಇವಾಗ ಡೈಲಾಗ್ ಎಲ್ಲ ಬೇಡ, ಹಾಡಾಕ್ರೋ. ಸ್ಟಾಪ್ ಇಟ್ ಸರ್. ಸೆಲ್ಯೂಟ್ ಹಾಕೋ ಹೊಡಿತ್ಯಾ? ನೀನೇನ್ ದೊಡ್ಡ ಪುಡಂಗ? ಶಟ್ ಅಪ್. ಈ ಸೀನ್ ನ ಮೀಡಿಯಾ ಅವ್ರು ನೋಡಿದ್ರೆ ದಿನಕ್ಕೆ 20 ಸಾರಿ ಹಾಕಿ ಹಾಕಿ ನಮ್ ಡಿಪಾರ್ಟ್ಮೆಂಟ್ ಮಾನೇನ ತಗೊಂಡ್ಬಿಡ್ತಿದ್ರು. ಇಲ್ಲಿ ಸೂರ್ಯ ಅಂತ ಯಾರು? ನಾನು ಇನ್ನೋಸೆಂಟ್ ಅಂತ ಎಷ್ಟು ಹೇಳಿದ್ರು ಸಾರ್ ಕೇಳ್ತಾ ಇಲ್ಲ ಸರ್. ಎಮ್ಮೆಲೆ ಎಲ್ಲ ಹೇಳಿದ್ರು ನಿನ್ ಮನೆಗೆ ಹೋಗ್ಬೋದು. ನೀನ್ ಎಲ್ಲ ಹೋಗ್ತೀಯಾ? ನನ್ನ ಎದುರುಗಡೆನೆ ಇವನ್ನ ರಿಲೀಸ್ ಮಾಡ್ತೀಯಾ? ನಿನ್ ಮೇಲೆ ಆಕ್ಷನ್ ತಗೋತೀನಿ ಸರ್. ನಾ ಹೇಳಿದ್ ಮಾತ್ ಮಾಡು. ಇವನ್ನ ಒಳಗಡೆ ಹಾಕೋ. ಸರ್ ನನ್ ಮಾತ್ ಕೇಳಿ ಸರ್. ಇವ್ರು ನಾ ಹೇಳಿದ್ ಮಾಡು. ಸಾರ್ ಯಾವಾಗ ಬಂದ್ರಿ ಸರ್? ಇಷ್ಟೊತ್ತು ನಿದ್ದೆ ಮಾಡ್ತಿದ್ದ ಅಂದ್ರೆ ಏನೋ ಆಯ್ತಾ ಸರ್? ನನ್ನೊಳಗೆ ಯಾವ್ದೋ ದೆವ್ವ ಆವರಿಸ್ಕೊಂಡಿರೋಂಗ್ ಆಗಿದೆ ಸರ್. ನೀನೇ ನಮ್ ಡಿಪಾರ್ಟ್ಮೆಂಟ್ ಇರೋ ದೆವ್ವ. ನಿನ್ಗೆ ಇನ್ನೊಂದು ದೆವ್ವ ಹಿಡಿಯುತ್ತಾ? ಯು ಆರ್ ಸಸ್ಪೆಂಡೆಡ್. ಥ್ಯಾಂಕ್ಸ್ ಸ್ವಪ್ನ. ನಿನ್ ಸ್ಟೇಷನ್ಗೆ ಬಂದು ನನಗೆ ಸಹಾಯ ಮಾಡಿರ್ಲಿಲ್ಲ ಅಂದ್ರೆ ನಾನು ಸ್ಟೇಷನ್ ಇಂದ ಹೊರಗಡೆ ಬರಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಥ್ಯಾಂಕ್ಸ್ ಯಾಕೆ? ನೀನು ನಿನ್ ಸಮಸ್ಯೆಯಿಂದ ಆಚೆ ಬಂದ್ರೆ ತಾನೆ ನನ್ ಸಮಸ್ಯೆನ ಬಗೆಹರಿಸೋದು. ನಿನ್ ಸಮಸ್ಯೆಗೆ ನನ್ ಸಮಸ್ಯೆಗೆ ಮಧ್ಯೆ ನನ್ನ ಅತ್ತೆ ಮಗಳ ಸಮಸ್ಯೆ ಬಂದಿದೆ. ಮೊದ್ಲು ಅವಳನ್ನ ಕಾಪಾಡ್ಬೇಕು. ನಡಿ ಅವ್ರನ್ನ ವಿಚಾರಿಸ್ಕೊಳ್ಳೋಣ. ಓಂ ಚೌಡೇಶ್ವರಿಯ ನಮಃ, ಓಂ ಕಾಳಿಕಾ ದೇವಿ ನಮಃ, ಓಂ ರುಂಡಮಾಲಿನಿಯೇ ನಮಃ. ದಿನ ಹೇಗ್ ಮಾಡ್ತೀಯೋ ಹಾಗೆ ಮಾಡು ಪೂಜೆ. ಸರಿ, ಈ ತರ ಇನ್ನು ಎಷ್ಟ್ ದಿನ ಮಾಡ್ಬೇಕು? ನೀನ್ ಎಷ್ಟ್ ದಿನ ಹುಚ್ಚಿ ಆಗಿರ್ತೀಯೋ ಅಷ್ಟ್ ದಿನ. ನೀವ್ ಹೇಳ್ತಿರೋದ್ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಕೇಳಿಸ್ತಾ? ಅವ್ಳಿಗೇನು ಅರ್ಥ ಆಗ್ತಿಲ್ವಂತೆ. ನಮ್ ಕೆಲ್ಸ ಸುಲಭ ಆದಾಗೆ. ಓಂ ಚೌಡೇಶ್ವರಿಯ ನಮಃ, ಓಂ ಕಾಳಿಕಾ ದೇವಿ ನಮಃ, ಓಂ ರುಂಡಮಾಲಿನಿಯೇ ನಮಃ, ಓಂ ದುರ್ಗಾಯಿನೇ ನಮಃ, ಓಂ ಹಂ ಸ್ವಾಹ, ಓಂ ರುಂಡಮಾಲಿನೇ ನಮಃ, ಓಂ ಚಂಡಿಕಾ ದೇವಿ ನಮಃ, ಓಂ ಕಾಳಿಕಾ ದೇವಿ ನಮಃ, ಓಂ ಅಷ್ಟಶಕ್ತಿ. ನೀನ್ ಹೇಳಿದ ಮಂತ್ರನ ಮತ್ತೆ ಹೇಳೋ. ಮಗಳೇನೆ ಹೇಳು ಅಂತ ಅವಳೆ. ಹುಚ್ಚಿ ಆಗ್ಬಿಟ್ಲು ಅನ್ಸತ್ತೆ. ನೀವ್ ಮುಂದುವರಿಸಿ. ಕಣ್ಣನ್ನ ದಪ್ಪ ಮಾಡ್ಕೊಂಡು ನೋಡೋದಲ್ಲ ಕಣೋ, ಓದೋ. ಓಂ ತಮನ್ನಾಯ ನಮಃ, ಓಂ ಅನುಷ್ಕಾಯ ನಮಃ, ಓಂ ಪ್ರಭಾಸೇ ನಮಃ, ಓಂ ಕಟ್ಟಪ್ಪಾಯ ನಮಃ, ಓಂ ರಾಣ ದಗುವಾಟ್ಯೇ ನಮಃ, ಓಂ ರಮಕೃಷ್ಣಯ ನಮಃ, ಓಂ ರಾಜಮೌಳಿಯ ನಮಃ. ಮಂತ್ರ ಹೇಳು ಅಂದ್ರೆ ಬಾಹುಬಲಿ ಮೂವಿ ಆಕ್ಟರ್ ಹೆಸರು ಹೇಳ್ತಾ ಇದೆಯಲ್ಲೋ. ಏನೇ ಅಪ್ಪನ ಹೆಸರಿಟ್ಟು ವೀರರಾಜು ಅಂತ ಕರಿತೀಯಲ್ಲೇ? ಏನು ಅಂದ್ರೆ ಇವಳಿಗೆ ನಿಜವಾಗ್ಲೂ ಹುಚ್ಚಿಡಿತ್ತು ಅನ್ಸುತ್ತೆ. ಲೇ, ಈ ಬುರುಡೆನ ಕಾಲ್ ಮೇಲೆ ನಿಲ್ಸು. ಸರಿ, ಹಾಗಾದ್ರೆ ಮೊದಲು ಕಣ್ಣು ಮುಚ್ಕೋ. ನಾನು ಕಣ್ ಮುಚ್ಕೊಂಡ್ರೆ ಆ ಬುರುಡೆ ಎದ್ ನಿಲ್ಲೋದ್ ಹೇಗೋ ಗೊತ್ತಾಗುತ್ತೆ ನನಗೆ. ನಾನು ಕಣ್ ಬಿಟ್ಕೊಂಡೇ ಇರ್ತೀನಿ. ನಿಲ್ಸು. ಯಾಕೆ ಹಾಗ್ ನೋಡ್ತಾ ಇದ್ದೀರಾ ವೀರರಾಜು? ಎದ್ದೇಳೋ. ನೀನ್ ಹೀಗ್ ಹೊಡಿತಿದ್ರೆ ಅದ್ ಹೆಂಗ್ ಮೇಲ್ ಬರುತ್ತೆ? ಹೊಡಿಯೋದೆಲ್ಲ. ನಿಲ್ಸು, ನಿಲ್ಸು. ಕಣ್ ಮುಚ್ಕೊಳ್ತಾರೆ ಹೇಳಲ್ಲಮ್ಮ. ಯಾಕ್ ನಿಲ್ಲೋದಿಲ್ಲ? ನಿಲ್ಲುತ್ತೆ, ನೋಡು. ಏನ್ರಿ, ನಂಗೆ ಯಾಕೋ ಡೌಟ್ ಆಗ್ತಿದೆ ರೀ. ನೀನ್ ನಿಜವಾಗ್ಲೂ ನಮ್ಮ ಐಶ್ವರ್ಯನೇನಾ? ನಾನು ಐಶ್ವರ್ಯನೇ. ನೋಡ್ತೀಯಾ? ನೋಡು. ಅಯ್ಯೋ, ಇದು ಯಾವ್ದೋ ದೆವ್ವ ತರ ಇದೆ ರೀ. ಏನು, ನಿನಗೆ ನಮ್ಮ ಆಸ್ತಿ ಬೇಕಾ? ಅಷ್ಟ್ ಬೇಡಮ್ಮ, ಒಂದ್ 10 ಲಕ್ಷ ಕೊಟ್ರೆ ಸಾಕು. ಎಷ್ಟು ಬೇಕು? 10 ಲಕ್ಷ ಬೇಕಾ? ಅಷ್ಟು ಬೇಡಮ್ಮ, ನಮ್ಮನ್ನ ಜೀವ ಸಹಿತ ಬಿಟ್ರೆ ಸಾಕು. ಸೂರ್ಯನ ಎನಿಕೆ ಪೊಲೀಸ್ಗೆ ಹಿಡ್ಕೊಟ್ಟಿದ್ದು ತಪ್ಪು ತಾನೇ? ತಪ್ಪಲ್ಲ ಅಮ್ಮ, ತಪ್ಪಮ್ಮ, ತಪ್ಪಮ್ಮ. ಅವನ್ ಹತ್ರ ಕ್ಷಮಾಪಣೆ ಕೇಳಿ. ಬಾರೆ ಬಾರೆ. ಸೂರ್ಯ, ಸೂರ್ಯ, ನಮಗ್ ಕ್ಷಮಿಸ್ಬಿಡಪ್ಪ. ಕ್ಷಮಿಸಪ್ಪ, ನಮ್ಮಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡಪ್ಪ. ಏನಿದು, ನೀವಿಬ್ರು ಮೊಣಕಾಲ್ ಮೇಲೆ ಕುತ್ಕೊಂಡಿದ್ದೀರಲ್ಲ?
ಬಾವಾ ನೀನ್ ಯಾವಾಗ ಬಂದೆ? ಅದು ವಜ್ರಾಸನ ಅಮ್ಮ. ಅಪ್ಪ ನಮಗ್ ಕ್ಷಮಿಸ್ಬಿಟ್ರೆ ನಾವ್ ಈಗ್ಲೇ ಕಾಶಿಗೆ ಹೊಟ್ಬಿಡ್ತೇವಪ್ಪ. ಬಾರೆ ಕೆಲ್ಸಕ್ ಬರ್ದಿರೋ ಐಡಿಯಾಗಳು ಕೊಟ್ಟಿ ನಮ್ಮ ಈ ಸ್ಥಿತಿಗೆ ತಂದ್ಬಿಟ್ಟೆ ಅಮ್ಮ. ಥ್ಯಾಂಕ್ಸ್.